ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವರು ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಖ್ಯಾ ಭವಿಷ್ಯ ಅಂದ್ರೆ ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಈ ವಾರ ಯಾರೆಲ್ಲ ನಿಮ್ಮ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಚಾನಲ್ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ಈ ವಾರ ಅಂದ್ರೆ ಸೋಮವಾರದಿಂದ ಆದಿತ್ಯವಾರದವರೆಗೆ ಹೇಗೆಲ್ಲ ಯಾವ್ಯಾವ ಸಂಖ್ಯೆಗಳು, ಯಾವ ದಿನಾಂಕಗಳು ಶುಭ ಇದಾವೆ, ಯಾವ ದಿನಾಂಕಗಳು ಅಶುಭ, ಯಾವ ಕೆಲಸಗಳು ಮಾಡಬೇಕು, ಯಾವ ಕೆಲಸಗಳು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಾರ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 14ನೇ ತಾರೀಕು ಸೋಮವಾರ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. 14ನೇ ತಾರೀಕು. ನೆಕ್ಸ್ಟ್ ಬಂದ್ಬಿಟ್ಟು 15ನೇ ತಾರೀಕು. ಇದು ಸ್ವಲ್ಪ ಅಷ್ಟೊಂದು ಒಳ್ಳೆಯ ದಿನಾಂಕ ಅಲ್ಲ. ಈ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ 15ನೇ ತಾರೀಕು ಅಷ್ಟೊಂದು ಒಳ್ಳೆಯ ಶುಭ ದಿನಾಂಕ ಅಲ್ಲ. ಮದುವೆ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಮಾಡ್ಲೇಬೇಡಿ ಅಂತ ಹೇಳ್ತಾ ಇದೀನಿ. ಅದು ಸ್ಪೆಷಲ್ ಆಗಿ ಮಂಗಳವಾರ ಬರ್ತಾ ಇದೆ, ಯಾರು ಮದುವೆ ಕಾರ್ಯಗಳನ್ನು ಮಾಡೋದಿಲ್ಲ ಅನ್ಕೊಂಡಿದೀನಿ. ಆದ್ರೂ ಯಾರಾದ್ರೂ ಮಾಡ್ತಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದೀನಿ. ನೆಕ್ಸ್ಟ್ ಬುಧವಾರ ಅಂದ್ರೆ 16ನೇ ತಾರೀಕು. ಶುಭ ಕಾರ್ಯಗಳಿಗೂ ಅಷ್ಟೊಂದು ಒಳ್ಳೆಯದಲ್ಲದಿದ್ದರೂ ಕೂಡ ವೈಯಕ್ತಿಕ ಕಾರ್ಯಗಳಿಗೆ ಇದು ತುಂಬಾ ಚೆನ್ನಾಗಿದೆ. ಈ 7ನೇ ತಾರೀಕು ಅಂದ್ರೆ 16ನೇ ತಾರೀಕು ನೀವು ಏನ್ ಬೇಕಾದ್ರೆ ನಿಮ್ಮ ಸ್ವಂತ ಕೆಲಸ ಇದ್ರೆ ಏನಾದ್ರು ಮಾಡ್ಕೊಳ್ಬಹುದು. ಹೊರತು ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ. ಯಾಕಂದ್ರೆ ನಾನು 7, 8, 4 ಶುಭ ಕಾರ್ಯಗಳಿಗೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳ್ತೀನಿ. 16 ಅಂದ್ರೆ 7 ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಶುಭ ಕಾರ್ಯಗಳು ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 17ನೇ ತಾರೀಕು. ಇದು ಕೂಡ ಅಷ್ಟೊಂದು ಶುಭನಲ್ಲ, ಅಷ್ಟೊಂದು ಅಶುಭನಲ್ಲ. ಯಾಕಂದ್ರೆ 50-50 ಅಂತ ಹೇಳ್ಬೋದು. ಧರ್ಮ ಮತ್ತು ಕರ್ಮಾಧಿಪತಿಗಳ ಸಂಯೋಗ ಅಂತಾನೆ ಹೇಳ್ಬೋದು. 8 and 3 ಕಾಂಬಿನೇಷನ್ ಆಗುತ್ತೆ. ಯಾವುದೇ ಶುಭ ಕೆಲಸಗಳನ್ನು ನೋಡಿ ಮಾಡಿಕೊಳ್ಳಿ. ಯಾಕಂದ್ರೆ ಇವತ್ತಿನ ತಾರೀಕು ಏನಾದ್ರು ಶುಭ ಕೆಲಸಗಳು ಯಾವ್ದಾದ್ರು ಮಾಡಿದ್ರೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ಆಗುವಂತ ಸಾಧ್ಯತೆ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ 8ನೇ ತಾರೀಕು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 18. ಇದು ತುಂಬಾ ಒಳ್ಳೆಯ ದಿನಾಂಕ. ನೀವು ಯಾವುದೇ ಶುಭ ಕೆಲಸಗಳನ್ನು ಕೂಡ ಮಾಡಿಕೊಳ್ಳಬಹುದು. ಒಳ್ಳೆಯ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ದಿನಾಂಕ ಆಗಿರೋದ್ರಿಂದ ಶುಭ ಕೆಲಸಗಳನ್ನು ಮಾಡಿಕೊಳ್ಳಬಹುದು. ನೆಕ್ಸ್ಟ್ 19ನೇ ತಾರೀಕು. ಇದು ಕೂಡ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನಾಂಕ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು 19ನೇ ತಾರೀಕು ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಭಾನುವಾರ 20ನೇ ತಾರೀಕು. ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಈ ವಾರದಲ್ಲಿ 20ನೇ ತಾರೀಕು ಭಾನುವಾರ ಮಾಡಿಕೊಳ್ಳಬಹುದು. ಮುಂದಿನ ಭಾನುವಾರ ನಾನು ಹೇಳ್ತಾ ಇರೋದು ಮುಂದಿನ 20ನೇ ತಾರೀಕು ಭಾನುವಾರ. ಅದು ಕೂಡ ಒಳ್ಳೆಯ ಒಂದು ಅತ್ಯಂತ ಶುಭಕರವಾದ ದಿನಾಂಕ ಅಂತಾನೆ ಹೇಳ್ಬಹುದು. ನೀವು ಯಾವುದೇ ಶುಭ ಕೆಲಸಗಳನ್ನು ಕೂಡ ಈ ವಾರದಲ್ಲಿ ಮಾಡಿ